ಮೊನ್ನೆ ಒಂದ್ 8-10 ದಿವಸ ಆ ಗೇಟ್ ಕಿತ್ತು ಹೋಗೈತಿ, ಹಿಪ್ಪರಿಗಿ ಗೇಟ್ ಕಿತ್ತು ಹೋದ ನಂತರ ಅದನ್ನ ನಿಲ್ಲಿಸುವಂತದ್ದನ್ನ ಆಗ್ಲಿಲ್ಲ. ಎಲ್ಲೋ ಗುಜರಾತ, ಆಂಧ್ರ, ತಮಿಳುನಾಡು ಎಕ್ಸ್ಪರ್ಟ್ ಕರೆಸಿದ್ರು ಸಹಿತ ಒಂದು 12 ದಿವಸ ನೀರು ಹೋಯ್ತು. ಸುಮಾರು ಮ್ಯಾಕ್ಸಿಮಮ್ ನೀರು ಹೋಗ್ಯದ. 3 TMC ಕಿಂತಲೂ ಹೆಚ್ಚಿಗೆ ನೀರು ಖಾಲಿ ಆಗ್ಯದ. ಇರೋದ 6 TMC ಕೆಪಾಸಿಟಿ ಹಿಪ್ಪರಿಗಿ ಬ್ಯಾರೇಜ್. ಅದ್ರ ಮ್ಯಾಲ ಸುಮಾರು 700-800 ಹಳ್ಳಿಗಳು, ಸುಮಾರು 15-20 ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಅದ. ಮತ್ತು 16,000 ಎಕರೆ ಅಲ್ಲಿ ಕಬ್ಬಿನ ಬೆಳೆ ಇದೆ. ಅಲ್ಲಿ 16 ಫ್ಯಾಕ್ಟರಿ ಸುತ್ತಮುತ್ತಲಿನ ಅದಾವ. ಆ ಎಲ್ಲ ರೈತರಿಗೂ ಸಹಿತ ಅವರಿಗೆ ಮರಣ ಶಾಸನ ಆಗ್ತದೆ ನೀರು ಖಾಲಿ ಆದ. ನಾವು ಈಗ ಇವರು ನೀರಾವರಿ ನಿಯಮದ ಪ್ರಕಾರನ ಗೇಟ್ಗಳ ಅಳವಡಿಕೆ ಆದ ನಂತರ, ಯಾವುದೇ ಡ್ಯಾಮ್ ಆಗ್ಲಿ ಬಾಂದಾರ್ ಆಗ್ಲಿ 15 ವರ್ಷ ಗೇಟ್ಗಳ ಆದ ನಂತರ ಅದನ್ನ ಸಂಪೂರ್ಣ ಗೇಟ್ಗಳನ್ನ ಬದಲಾವಣೆ ಮಾಡಬೇಕನ್ನುವಂತ ನೇಮ್ ಇದೆ ಅವರ ಇಲಾಖೆಯಲ್ಲಿ. ಆದ್ರೆ ನಾವು 3 ವರ್ಷದಿಂದ ಒಂದು ಸ್ಟಕ್ ಆದಾಗೂ ಸಹಿತ 8 ಗೇಟ್ ಬದಲಾವಣೆ ಮಾಡಿ 22 ಗೇಟ್ಗಳನ್ನ, ಹೊಸ ಗೇಟ್ಗಳನ್ನ ಅಳವಡಿಸಲಿಕ್ಕೆ ನಾವು ಬೇಡಿಕೆಯನ್ನ ಇಟ್ಟಿದ್ನಿ. ರೈಟಿಂಗ್ ದಾಗ ಎಲ್ಲ ಅಧಿಕಾರಿಗಳಿಗೆ, ಚೀಫ್ ಇಂಜಿನಿಯರ್ಗೆ, MDಗೆ, ಸರ್ಕಾರಕ್ಕೂ ಸಹಿತ ಕೊಟ್ಟಿತ್ತು. ಇಲ್ಲಿವರೆಗೆ ಏನೂ ಮಾಡ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಈಗ ಮೊನ್ನೆ 6ನೇ ತಾರೀಕಿಗೆ ಅದು ಏನಾಗಿದೆ ಅಂದ್ರೆ 10 mm ಥಿಕ್ನೆಸ್ ಗೇಟ್ಗಳು ಅಳವಡಿಸು ಮುಂದೆ ಈ ಕೇವಲ 2 mm ಥಿಕ್ನೆಸ್ ಉಳಿದಾವ್. ಅಷ್ಟೆಲ್ಲ ರಸ್ಟ್ ಹತ್ತಿ ಹೋಗ್ಬಿಟ್ಟಾವೆಲ್ಲ. ಮತ್ತು ಅದು ನೀರ ಈಗ 1 ಗೇಟ್ಗೆ ಮಂಜೂರಾತಿ ಕೊಟ್ರ 1,40,00,000 ಮಂಜೂರಾತಿ ಕೊಟ್ಟಿವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀವು ಈ ವರ್ಷ 1 ಮಾಡ್ರ ನೆಕ್ಸ್ಟ್ ಇಯರ್ 2 ಗೇಟ್ ಕಿತ್ತು ಹೋಗ್ತಾವ. ಹಿಂಗ ನೀವು ಈ ಕಿತ್ತಂಗ ಪ್ರತಿ ವರ್ಷ ನಮಗ ಈ ನೀರಿನ ಬವಣೆಯನ್ನು ಎದುರಿಸುವಂತಹ ಸಮಸ್ಯೆ ನಿರ್ಮಾಣ ಆಗ್ತದೆ. ಅದು ಮರಣ ಶಾಸನ. ನಮಗ ಕುಡಿಯುವ ನೀರಿನ 1 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಗರಗಳದಾವ ನಮ್ಮಲ್ಲಿ, 50,000, 1 ಲಕ್ಷ. ಅವೆಲ್ಲ ಕುಡಿಯುವ ನೀರಿಗೆ ಏನ್ ಮಾಡ್ಬೇಕು, ಯಾವ ರೀತಿಯಿಂದ ನೀವು ಮಾಡ್ತೀರಿ? ಇಲ್ಲ ಅಂದ್ರೆ ನಮಗೆ ಹೇಳ್ಬೇಡ್ರಿ, ಅವ್ ಕಿತ್ತು ಹೋಗಲೆಕ್ಕೋ ನಾವು ಕೊಯ್ನಾದಿಂದ ಒಂದು ನೀರು ಬಿಡಿಸ್ತೀವಿ ಕಾಲಕ್ಕಂತ 16 ಸಹಿತ ಹೇಳ್ರಿ. ಬೆಳೆ ಏನ್ ಕಟ್ಟಿರಿ ಸರ್? ಸಾಲ ಸೂಲ ಮಾಡಿ ಬೆಳೆ ನೀವು ತಕ್ಷಣ 1 ಗೇಟ್ ಅಳವಡಿಸೋದು ಅವಶ್ಯಕತೆ ಇಲ್ಲ. ಇಲ್ಲಾಂದ್ರ ಬಿಟ್ಟು ಬಿಡ್ರಿ, ಇರುವಲ್ಯಾಕ ರೈತ ಅದ್ರ ಪೂರ್ಣ ಪ್ರಮಾಣದ ಗೇಟ್ಗಳನ್ನ ಅಳವಡಿಸಿ.